ಮೈಸೂರು ಸುದ್ದಿ. ಇಂದು ಪಿಜಿಆರ್ಎಸ್ಎಸ್ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ರೈತರ ಸೇವಾ ಸಮಿತಿ ಹಾಗೂ ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನಕ್ಕೆ ಮೈಸೂರಿನ ದೇವೇಂದ್ರ ಪ್ರವರ ಸ್ನೇಹಿತರಾದ ದಿನೇಶ್ ಅವರು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ತಾಯಂದಿರಿಗೆ ದಿನಸಿ ಪದಾರ್ಥ ಕೊಡುವ ಮುಖಾಂತರ ಆಚರಣೆ ಮಾಡಿಕೊಂಡರು. ದಿನೇಶ್ ರವರು ಮಾತನಾಡುತ್ತಾ, ತಾಯಂದಿರ ರಕ್ಷಣೆ ನಮ್ಮ ಕರ್ತವ್ಯ. ಎಷ್ಟೋ ಜನ ಮಕ್ಕಳು ತಾಯಂದಿರನ್ನ ಬಿಟ್ಟು ಹೋಗಿದ್ದಾರೆ. ಆದರೆ ಪ್ರತಿಯೊಬ್ಬ ಮಕ್ಕಳು ತಾಯಂದಿರನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಕಮಿಟಿ ಅಧ್ಯಕ್ಷರಾದ ಪವನ್ ರವರು ಮಾತನಾಡುತ್ತಾ, 1 ವರ್ಷ ಪ್ರತಿದಿನ ಹಾಲು ಮೊಸರು ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಎಂದು ಈ ಮೂಲಕ ತಿಳಿಸಿದರು. ಸ್ನೇಹಿತರು ಪವನ್ ರವರು ಕಾರ್ಯಕ್ರಮದಲ್ಲಿ ದೇವೇಂದ್ರ ಅವರು, ದಿನೇಶ್ ರವರು, ಕಮಿಟಿ ಅಧ್ಯಕ್ಷರಾದ ಪವನ್ ರವರು, ಪಿಜಿಆರ್ಎಸ್ಎಸ್ ಅಧ್ಯಕ್ಷರಾದ ಯಾದವ್ ಹರೀಶ್ ರವರು, ಪಿಜಿಆರ್ಎಸ್ಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ರಕ್ತದಾನಿ ಮಂಜು ಅವರು, ಕಾನಾರಾಮ್ ವಿಕಾಸ್ ಅವರು ಸೇರಿದರು. ವರದಿ ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಕ್ತದಾನಿ ಮಂಜು. ಇವತ್ತು ನಮ್ಮ ಆಶ್ರಮದ ವಿಶೇಷ ದಿನ ಅಂದರೆ ನಮ್ಮ ದಯಾನಂದ ಬಾಬು ಸರ್ ನಿನ್ನೆ ಕಾಲ್ ಮಾಡಿದರು. ಅವ್ರ ಸ್ನೇಹಿತರು ದಿನೇಶ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಅಂತೇಳಿ ನಿಜ ಖುಷಿ ಆಗುತ್ತೆ. ಅಂದರೆ ಇವತ್ತಿನ ದಿನ ಬರ್ತಡೇ ಬಂದರೆ ಅಲ್ಲಿ ಇಲ್ಲಿ ಪಾರ್ಟಿ ಮಾಡ್ತಾ ದುಡ್ಡನ್ನ ಖರ್ಚು ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅದನ್ನೇ ಬಿಟ್ಟು ಇವತ್ತು ನಮ್ಮ ಆಶ್ರಮದ ತಾಯಂದಿರಿಗೆ ಅವ್ರಿಗೆ ದಿನಸಿ ಕೊಡೋ ಮುಖಾಂತರ ಅವ್ರ ಜೊತೆ ನಾವು ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕು ಅಂತೇಳಿ ಪ್ರೀತಿಯಿಂದ ಅವರು ಮತ್ತು ಅವರ ತಂಡ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿರೋದು ಭಾಳ ಹೆಮ್ಮೆಯ ವಿಷಯ. ಹಾಗಾಗಿ ದಿನೇಶ್ ಸರ್ ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಆಯಿಸಿಕೊಟ್ಟು ಇದೇ ಥರ ನಿಮ್ಮ ಹುಟ್ಟುದಪ್ಪ ನಿಮ್ಮ ಟೀಮ್ ಏನಿದೆ ಇದೇ ಥರ ಆಶ್ರಮಗಳಿಗೆ ನಿಮ್ಮ ಕಡೆಯಿಂದ ಈ ಥರ ದಿನಸಿ ಪದಾರ್ಥಗಳು ಏನಾದ್ರು ಕೊಟ್ಟರು ಕೂಡ ತಾಯಂದಿರಿಗೆ ಒಂದು ಊಟದ ವ್ಯವಸ್ಥೆಯನ್ನು ನಾವು ಮಾಡ್ದಂಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಥರ ನಿಮ್ಮ ಸೇವೆ ಹೀಗೆ ನಡೆಯಲಿ. ದೇವರು ನಿಮಗೆ ಆರೋಗ್ಯ ಆಯಿಸಿಕೊಟ್ಟು ಎಲ್ಲನೂ ಕಾಪಾಡಲಿ. ಮತ್ತೊಮ್ಮೆ ಹೇಳಬೇಕು ಅಂದರೆ ಇವತ್ತಿನ ದಿನದಲ್ಲಿ ಆಶ್ರಮದಲ್ಲಿ ತಾಯಂದಿರನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಯಾಕೆಂದರೆ ಪ್ರತಿದಿನ ನಮಗೆ ಎಲ್ಲ ಕಡೆಯಿಂದನೂ ಕೂಡ ಆಶ್ರಮಕ್ಕೆ ತಾಯಂದಿರನ್ನ ಕರ್ಕೊಂಡ್ಬಂದ್ಬಿಡ್ತಾರೆ. ಆದರೆ ಆ ತಾಯಂದಿರಿಗೆ ನೋಡ್ಕೊಳ್ಳೋಂಥ ಮಕ್ಕಳುಗಳು ಕೂಡ ಇವತ್ತು ಒಂದಷ್ಟು ಜನ ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗಿರ್ತಾರೆ. ಆ ಥರಗಳು ನೀವು ಗಮನಿಸ್ತಾ ಇರ್ಬೋದು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನಮ್ಮ ಒಂದು ಪಿಜಿಆರ್ಎಸ್ಎಸ್ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ರೈತರ ಸೇವಾ ಸಮಿತಿ, ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನ ಹಲವಾರು ತಾಯಂದಿರಿಗೆ ಅವ್ರನ್ನ ಸಾಕುವ, ರಕ್ಷಣೆ ಮಾಡಿ ಅವ್ರನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ನಾವಿವತ್ತು ಅವರಿಗೆ ಮಕ್ಕಳಾಗಿ ನಾವು ನಿಂತಿದ್ದೀವಿ. ಅದಕ್ಕೆ ಪೂರ್ಣ ಸಹಕಾರ ನಮ್ಮ ಪಿಜಿಆರ್ಎಸ್ಎಸ್ನ ಫೌಂಡರ್ ಆದ ನಮ್ಮ ಯಾದವ್ ಸರ್ ಅವರು ನಮಗೆ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಒಂದು ತಾಯಂದಿರ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಆಶ್ರಮವನ್ನು ಮಾಡಿ ಎಲ್ಲ ತಾಯಂದಿರು ನಾವು ನೋಡ್ಕೋಬೇಕು. ಅವರಿಗೆ ಮಕ್ಕಳೇ ಇಲ್ಲ ಅನ್ನೋ ನೀಗನ್ನ ನಾವು ನಿಲ್ಲಿಸಬೇಕು. ಅವರಿಗೆ ಮಕ್ಕಳಾಗಿ ನಾವು ಇರ್ತೀವಿ. ನಿಮ್ಮ ಒಂದು ಸೇವೆ ನಿಜವಾಗೂ ಪುಣ್ಯ ಸರ್. ಇದೇ ಥರ ನಿಮ್ಮ ಸೇವೆ ಹೀಗೆ ನಡೀತಾ ಇರಲಿ. ದಯಾನಂದ ಸರ್ ರಕ್ತದಾನ ದಿನದಲ್ಲಿ ಅವರು ಕೂಡ ನನಗೆ ಲಾಸ್ಟ್ ಟೈಮ್ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ದು. ನಿಜಕ್ಕೂ ಅವ್ರು ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ. ನಾನು ಒಂದು ಕಡೆ ಪ್ರತಿದಿನ ರಕ್ತದ ವ್ಯವಸ್ಥೆ ಮಾಡ್ತಾ ಇದ್ದರೆ ಅವರು ಒಂದು ಕಡೆ ಕ್ಯಾಂಪ್ಗಳನ್ನ ಮಾಡಿ ಕೂಡ ಜೀವ ಉಳಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ನಿಮ್ಮ ಸೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೀಗೆ ನಡೀಲಿ ಸರ್. ಮತ್ತೊಮ್ಮೆ ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ಆ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಆಯಿಸಿಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಇದೇ ಥರ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸರ್. ನಮಸ್ಕಾರ.